ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಇವತ್ತು ನಮ್ಮ ಮನೆಯವರು ಬೆಳಿಗ್ಗೆನೇ ಎದ್ಬಿಟ್ಟು ಜಾಗಿಂಗ್ ಹೋಗಿ ವರ್ಕೌಟ್ ಎಲ್ಲ ಮಾಡ್ಕೊಂಡು ಬಂದು ನೆಕ್ಸ್ಟು ಟೀಗೆ ಕುಡಿಯೋಕ್ಕೆ ಅಂತ ಕೂತಿದ್ದಾರೆ. ಏನೇ ಒಂದು ವರ್ಕೌಟ್ ಮಾಡಲಿ, ಏನೇ ಒಂದು ಇದು ಮಾಡಲಿ, ಟೀ ಕಾಫಿ ಮಾತ್ರ ಅವಾಯ್ಡ್ ಮಾಡಲ್ಲ ನಮ್ಮ ಮನೆಯವರು. ಯಾಕಂದರೆ ಮೇಯ್ನ್ ನಾನು ಹೇಳ್ತೀನಿ, ವರ್ಕೌಟ್ ಇದೆಲ್ಲ ಮಾಡೋರು ಟೀ ಕಾಫಿ ಅವಾಯ್ಡ್ ಮಾಡಬೇಕು. ಅಟ್ಲೀಸ್ಟು ಡೈಲಿ ನೀನು ಈಗ 4 ಟೈಮ್ 5 ಟೈಮ್ ಕುಡಿತೀಯಲ್ಲ, ಅದರಲ್ಲಿ 1 ಟೈಮ್ಗೆ ಇಟ್ಕೋ ಸಾಕು ಅಂತಂದು ಹೇಳ್ತೀನಿ. ಆದರೂ ನಮ್ಮ ಮನೆಯವ್ರು ಕೇಳಲ್ಲ. ಅವ್ರಿಗೆ ಡೇ ಫುಲ್ಲು ಟೀ ಕೊಟ್ಟರು ಕುಡಿತಾರೆ. ಅಷ್ಟೊಂದು ಹುಚ್ಚು ಅವ್ರಿಗೆ, ಟೀ ಹುಚ್ಚು. ಕೆಲ್ಸಕ್ಕೆ ಹೋಗಿ ರಾತ್ರಿ ಮನೆಯಲ್ಲಿ ಮತ್ತು ಸಂಜೆ ಬಂದಿದ ತಕ್ಷಣ ಟೀ ಕೇಳ್ತಾರೆ, ಮತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಟೀ, ವರ್ಕೌಟ್ ಎಲ್ಲ ಮುಗಿದ್ಮೇಲೆ ಟೀ ಕೇಳ್ತಾರೆ. ನಾನು ಈ ಥರ ಮಾಡಿದ್ರೆ ನೀನು ವೇಸ್ಟು, ನೀನು ವರ್ಕೌಟ್ಸ್ ಎಲ್ಲ ಮಾಡೋದು ವೇಸ್ಟು ಅಂತಂದು ಹೇಳ್ತಾ ಇರ್ತೀನಿ. ಆದರೂ ನಾನು ಇಲ್ಲ ಪರವಾಗಿಲ್ಲ, ವೆಯ್ಟ್ ಲಾಸ್ ಆಗ್ತೀನಿ, ನಾನು ಕೊಡು ಬೇಕು ಅಂತಂದು ಹೇಳ್ಬಿಟ್ಟು ಕುಡಿತಾ ಇರ್ತಾರೆ. ಸೊ ಅದಕ್ಕೆ ಅಂತಂದು ಟೀ ಮಾಡ್ಕೊಂಡು ಇಬ್ಬರು ಮಾತಾಡ್ತಾ ಕೂತ್ಕೊಂಡ್ವಿ. ಇನ್ನೊಂದು ಸ್ವಲ್ಪ ನೈಟು ನಾವು ಮಲಗೋದೆ 11:30 12 ಆಯಿತು. ವೀಡಿಯೋ ವರ್ಕು ಮತ್ತು ವೀಡಿಯೋ ಶೂಟ್ಸ್ ಇತ್ತು, ಅದೆಲ್ಲ ಮುಗಿಸಿ ಮಲಗೋದು ಅಷ್ಟೊತ್ತಾಯಿತು. ಅದರಲ್ಲೂ ಅರ್ಧ ಪೆಂಡಿಂಗ್ ಇಟ್ಕೊಂಡೆ ನಾನು ಮಲಗಿದೆ. ಮತ್ತು ಬೆಳಿಗ್ಗೆ ಎದ್ದು ಒಂದು ಕಡೆ ವಾಷಿಂಗ್ ಮಿಷನ್ಗೆ ಹಾಕ್ಕೊಂತ ಇದ್ದೀನಿ ಬಟ್ಟೆಗಳೀಗ, ಇನ್ನೊಂದು ಕಡೆ ವೀಡಿಯೋ ಎಡಿಟಿಂಗು, ಸ್ವಲ್ಪ ವಾಯ್ಸ್ ಓವರ್ ಅಂತೆ, ಮತ್ತು ಅವ್ರನ್ನ ಕೇಳ್ಬಿಟ್ಟು ಕ್ಲಿಪ್ಸ್ ಆ್ಯಡ್ ಮಾಡೋದು, ಹಿಂಗೆ ಎರಡೂ ಕಡೆನೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ. ಅದರಲ್ಲಿ ಇವ್ರಿಗೆ ಇವತ್ತು ಕೆಲಸನೂ ಇದೆ, ಅದಕ್ಕೆ ಅದೊಂದು ಸ್ವಲ್ಪ ನನಗೆ ಬೆನಿಫಿಟ್ ಆಯಿತು. ಅವ್ರ ಕೆಲಸ ಇಲ್ಲ ಅಂದರೆ ಪಕ್ಕ ನಾನು ಅಡುಗೆ ಮನೆಯಲ್ಲೇ ಮಾಡಬೇಕಾಗುತ್ತೆ. ಈಗ ರಾತ್ರಿ ಸ್ವಲ್ಪ ಇದೆ. ಇವತ್ತು ಮಂಗಳವಾರ, ಅದರಲ್ಲೂ ನಮ್ಮೂರಲ್ಲಿ ಇವತ್ತು ಬಾಬಾಯಿನ ಹಬ್ಬ. ಅದಕ್ಕೋಸ್ಕರ ನಮ್ಮಮ್ಮ ಅವರು ಇದು ಮೇಕೆದು ನಾನ್ ವೆಜ್ ಮಾಡ್ತಾರೆ. ನೋಡ್ಕೊಂಡು ಬರೋಣ ಬನ್ನಿ, ಹೆಂಗೆ ಯಾವ ಥರ ಕ್ಲೀನ್ ಮಾಡ್ತಾರೆ ಏನಂತ. ಅಲ್ಲಿ ಮಾಡ್ತಾರೆ ಕ್ಲೀನಿಂಗು. ಅಂದರೆ ಒಂದು ಮೇಕೆನ ಒಂದಿಷ್ಟು ಜನ ಅಂತ ಗ್ರೂಪ್ ಆಗಿಬಿಟ್ಟು ತಗೊಂಡು ಬಂದು ಅದನ್ನು ಕಟ್ ಮಾಡಿ ಇಷ್ಟಿಷ್ಟು ಅಂತ ಭಾಗ ಮಾಡ್ಕೊಳ್ಳೋದು. ಬೆಳಿಗ್ಗೆನೇ ಎದ್ದು ಆಗಲೇ ಕುಯ್ತಾ ಇದ್ದರು. ನಾನು ಸ್ವಲ್ಪ ಕೆಲಸಗಳಿತ್ತು, ವೀಡಿಯೋ ವರ್ಕ್ ಅದೆಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾಯಿದ್ದೀನಿ ಅಮ್ಮರ ಮನೆ ಹತ್ರ. ಎಮ್ಮೆ ನೋಡ್ರಿ ನಮ್ಮದು, ಇಷ್ಟು ಇಲ್ಲೆಲ್ಲ ಕಾಣ್ತಾ ಇದ್ದಾವಲ್ಲ, ಇಷ್ಟೊಂದು ಹಸುಗಳು, ಎಮ್ಮೆಗಳು. ಇದೆಲ್ಲ ಕೆಲಸ ಅಂದರೆ ಅಷ್ಟು ಸುಲಭ ಅಲ್ಲ ಎಲ್ಲ ಮಾಡೋದು. ಅದು ಮಾಡೋರಿಗೆ ಗೊತ್ತಿರುತ್ತೆ, ಯಾವುದೇ ಒಂದು ಕೆಲಸ ಆಗಿರ್ಬೋದು. ನೋಡಿ, ನಾವು ಅಮ್ಮರ ಮನೆ ಹತ್ರ ಬಂದರೆ ಲಾಸ್ಟೇ ನೋಡಿಬಿಟ್ಟು ಇಲ್ಲಿ ಮೊಬೈಲ್ ನೋಡ್ಕೊಂತ ಮಲ್ಕೊಂಡವಳೆ. ಇನ್ನು ಎದ್ದಳೆ ಅಂದರೂ ಎದ್ದೇಳ್ತಿಲ್ಲ. ಅವಳಿಗೆ ಮೊಬೈಲ್ ಇದ್ದರೆ ಸಾಕು, ಆ ಥರ ನೋಡ್ತಾ ಮಲ್ಕೊಂಡಿರ್ತಾಳೆ. ನಮ್ಮಮ್ಮನೂ ರೋಜಾ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ನಾನ್ ವೆಜ್ಗೆಲ್ಲ ರೆಡಿ ಮಾಡ್ತಾವ್ರೆ. ನಮ್ಮಮ್ಮರ ಮನೆಯಲ್ಲಿ ಇವತ್ತು ನಾನ್ ವೆಜ್ಜು. ಹಾಗೆ ನಮ್ಮ ಮನೇಲೂ ಚಿಕನ್ದು ಏನಾದರೂ ಮಾಡಬೇಕು. ಇವರು ಮಟನ್ನು ಚಿಕನ್ ಎರಡೂ ಮಾಡ್ತಾವ್ರೆ. ಸೊ ಹಂಗಾಗಿ ಮಟನ್ ಅಂದರೆ ಸ್ವಲ್ಪ ಬೆಳಿಗ್ಗೆ ಇವರೇ ಒಂದು 7 ಮೆಂಬರ್ಸ್ 6 ಮೆಂಬರ್ಸ್ ಎಲ್ಲ ಗ್ರೂಪ್ ಆಗಿಬಿಟ್ಟು ಒಂದು ಮೇಕೆನ ತಂದು ಅದರಲ್ಲಿ ಭಾಗ ಮಾಡ್ಕೊತಾವ್ರೆ. ನಾನು ಅದಕ್ಕೋಸ್ಕರ ಇನ್ನು ಅವರೇ ಸಪ್ರೇಟಾಗಿ ತಂದು ಮಾಡ್ತಿದ್ದಾರೆ. ಅದಕ್ಕೆ ನಾನು ಇನ್ನೇನೋ ತೊಗೊಳ್ಳಿಲ್ಲ ಅದರಲ್ಲಿ. ಯಾಕಂದರೆ ಅವರು ಫ್ರೆಂಡ್ಸ್ ಅಂತಂದು ಇಷ್ಟು ಜನ ಗ್ರೂಪ್ ಆಗಿರ್ತಾರಲ್ಲ, ಅವರೇ ಮಾಡ್ಕೊತಾರೆ. ನಾನಿನ್ನು ಬೇರೆ ಥರ ತರ್ಸೋಕ್ಕೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು, ಇವ್ರ ಮಕ್ಕಳು ಹೋಗಲ್ಲ. ಚಿಕನ್ ಆದರೆ ಇಲ್ಲಿ ಚಿಕನ್ ಶಾಪ್ ಹತ್ರ ಹೋಗಿ ತೊಗೊಂಡು ಬಂದುಬಿಡ್ತಾರೆ. ಅದಕ್ಕೋಸ್ಕರ ಚಿಕನ್ನೇ ಮಾಡೋಣ ಬಿಡು ಅಂತಂದು ಹೇಳ್ಬಿಟ್ಟು ನಾವು ಅಮ್ಮರ ಹತ್ರ ಅದೇ ಮಾತಾಡ್ಕೊಂಡು ನಿಂತಿದ್ದೆ. ರಾತ್ರಿದು ಬೇರೆ ಊಟ ಅದನ್ನೇ ಈಗ ಸ್ವಲ್ಪ ತಿಂದ್ಕೊಂಡಿದ್ದೀವಿ ಟಿಫನ್ ಲೆಕ್ಕಕ್ಕೆ ನಾನು ಮಕ್ಕಳು. ಇನ್ನು ಕೆಲಸಗಳು ತುಂಬ ಇದ್ದಾವೆ, ವೀಡಿಯೋಸ್ ವರ್ಕ್ ಇತ್ತೆ, ಅದೆಲ್ಲ ಮುಗಿಸ್ಕೊಳ್ಳೋಣ ಬೇಗ ಚಿಕನ್ ತಂದು ನೆಕ್ಸ್ಟ್ ನಾವು ಒಂದು 3 ಗಂಟೆಯಿಂದ ಮಾಡೋಣ ಅಂತಂದು. ಇವರು ಬೆಳಿಗ್ಗೆ 9-9:30ಇಂದನೇ ಶುರು ಮಾಡ್ಕೊಬಿಟ್ಟಿದ್ದಾರೆ ಆಲ್ರೆಡಿ, ಸಾಂಬಾರಿಗೆಲ್ಲ ಜೋಡಿಸೋದಕ್ಕೆ ಅದೆಲ್ಲನೂ. ಇದನ್ನು ನೋಡ್ಕೊಂಡು ಇಲ್ಲಿ ಮೇಕೆ ಕಟ್ ಮಾಡ್ತಾಯಿದ್ರು, ಮನೆ ಕಡೆ ಹೊರಟೆ. ನಾನು ರಿಟರ್ನ್ ಬಂದುಬಿಟ್ಟೆ. ಸ್ವಲ್ಪ ಕ್ಲೀನಿಂಗ್ದೆಲ್ಲ ಅಷ್ಟಾಗಿ ನೋಡೋಕ್ಕಾಗಲ್ಲ, ನೋಡಿದ್ರೆ ಮತ್ತೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಲಾಸ್ಯ ನಮ್ಮಮ್ಮ ಮತ್ತು ರೋಜನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ನೆಕ್ಸ್ಟ್ ನಾನು ಮನೆಗೆ ಬಂದೆ. ಈಗ ಏನು ಕೆಲಸ ನಂದು ಅಂದರೆ ನೋಡಿ, ತೊಳೆದಿರೋ ಬಟ್ಟೆಗಳೆಲ್ಲ ಮಡ್ಚಿಟ್ಟಿದ್ದೀನಿ. ಇನ್ನು ತೊಳೆಯೋ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷನ್ಗೆ ಸ್ವಲ್ಪ ಹಾಕಿದ್ದೀನಿ. ಇನ್ನೂ ಫೇಸ್ ವಾಶು ಮಾಡಿಲ್ಲ, ಅದೇ ರೀತಿ ಮಾತಾಡ್ತಾ ಇದ್ದೀನಿ. ಈಗ ಆ ಬಟ್ಟೆಗಳೆಲ್ಲ ತೊಳೆದಿರೋವೆಲ್ಲ ಜಾಲಿಸಿ ಒಣ ಹಾಕಿ, ಮತ್ತು ಪಾತ್ರೆಗಳೆಲ್ಲ ಒಂದು ರಾಶಿಗಿದೆ ಅಡುಗೆ ಮನೆಯಲ್ಲಿ. ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ಸ್ನಾನ ಮಾಡ್ಕೊಂಡು ನೆಕ್ಸ್ಟು ನಾನು ಚಿಕನ್ ತರಿಸಿ ಚಿಕನ್ ಸಾಂಬಾರು ಇಲ್ಲ ಗ್ರೇವಿನೋ ಏನೋ ಒಂದು ಮಾಡೋದು. ಆ ಸಾಂಬಾರು ಅಂದರೆ ನನಗೆ ನಾರ್ಮಲಿ ಬೈಲರ್ ಕೋಳಿಂದು ಸಾಂಬಾರು ಇಷ್ಟ ಆಗಲ್ಲ. ನಮ್ಮ ಮನೆಯಲ್ಲಿ ಆ ಸಾಂಬಾರು ಯಾರು ತಿನ್ನಲ್ಲ. ಬೇರೆದು ಇದು ಫಾರಮ್ ಸಿಗುತ್ತಲ್ಲ, ಅದು ತಿನ್ನಲ್ಲ ನಮ್ಮ ಮನೆಯಲ್ಲಿ. ಬೈಲರ್ ಕೋಳಿದಾರು ತಿಂತಾರೆ, ನನಗೆ ಬೈಲರ್ ಕೋಳಿದು ಇಷ್ಟ ಆಗಲ್ಲ. ಹಿಂಗೆ ಒಬ್ರಿಗೆ ಒಂದು ಇಷ್ಟ ಆದರೆ ಇನ್ನೊಂದು ಇಷ್ಟ ಆಗಲ್ಲ. ಅದಕ್ಕೆ ಇನ್ನೇನು ಮಾಡೋದು, ಅವ್ರ ಇಷ್ಟದ ಪ್ರಕಾರ ಅವ್ರ ಮೂವರು ಬೈಲರ್ ಕೋಳಿನೇ ತಿನ್ನೋದು, ನಾನು ಒಬ್ಬಳೇ ಫಾರಮ್ ಕೋಳಿ ತಿನ್ನೋದು. ಸೊ ಹಂಗಾಗಿ ಬೇಡ, ಅವ್ರದ್ದು ಪ್ರಕಾರನೇ ಹೋಗೋಣ ಅಂತಂದು ಅದನ್ನೇ ತರಿಸಿ ಸಾಂಬಾರು ಸ್ವಲ್ಪ ಇಲ್ಲ ಗ್ರೇವಿ ಸ್ವಲ್ಪ ಮಾಡ್ತೀನಿ. ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಲಗಿದ್ದಾರೆ ಎಲ್ಲನೂ, ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ. ಸೊ ನೋಡಿ, ಬಟ್ಟೆ ಎಲ್ಲ ಆಲ್ರೆಡಿ ವಾಷಿಂಗ್ ಮಿಷನ್ಗೆ ಹಾಕಿದ್ದೀನಿ, ತೊಳೆದಿದೆ. ಈಗ ಇದನ್ನೆಲ್ಲ ತೆಗೆದು ಇನ್ನು ಉಳ್ಕೆಯಾಗಿರೋ ಬಟ್ಟೆ ಇಲ್ಲಿ ಇಟ್ಟಿದ್ದೀನಿ ನೋಡಿರಿ, ಇವನ್ನ ಹಾಕಬೇಕು. ಸೊ ಇವನ್ನ ಹಾಕ್ಬಿಟ್ರೆ ಸ್ವಲ್ಪ ಅರ್ಧ ಕೆಲಸ ಮುಗಿಯುತ್ತೆ ನನಗೆ, ಬಟ್ಟೆ ಒಣಗಾಕ್ಬಿಟ್ರೆ.
ಇವತ್ತು ಬೆಳಿಗ್ಗೆಯಿಂದನೇ ಬಟ್ಟೆ ತೊಳೆದಿರೋದೆಲ್ಲ ಮಂಚದ ಮೇಲೆ ದಿವಾನ ಮೇಲೆ ಕಾಣ್ತಾ ಇರ್ಬೋದು. ಒಂದು ಮೂಲೆ ಕಾಣ್ತಾ ಇದೆ ನೋಡಿ, ರೈಟ್ ಸೈಡು, ಅಲ್ಲಿ ಮಡಚಿಟ್ಟಿದ್ದೀನಿ. ಇನ್ನೂ ತೊಳೆಯೋಂಥ ಬಟ್ಟೆಗಳೆಲ್ಲ ಇದ್ವು, ನೀರು ಬೇರೆ ಬಿಟ್ಟಿದ್ರಲ್ಲ, ವಾಷಿಂಗ್ ಮಿಷನ್ಗೆ ನೀರೆಲ್ಲ ತಂದಾಕಿ, ಸೊ ಅದಕ್ಕೆ ಸ್ವಲ್ಪ ಸರ್ಫ್ ಪೌಡ್ರ್ ಎಲ್ಲ ಹಾಕ್ಬಿಟ್ಟು ನಾನೊಂದು ರೌಂಡ್ ಹಾಕಿದ್ದೀನಿ ಆಲ್ರೆಡಿ ಬಟ್ಟೆಗಳು. ಸೊ ಇನ್ನೊಂದು ರೌಂಡ್ ಈಗ ಹಾಕಬೇಕು. ಅದಕ್ಕೆ ಹಾಕಿರೋ ಅದು ತೊಳೆದು ಕೊಟ್ಟಿದೆ. ಈಗ ಅವನ್ನೆಲ್ಲ ತೆಗೆದು ಜಾಲ್ಸಕ್ಕೆ ಅಂತ ಹೊರಗಡೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮದು ಇದೇನು ತೊಳೆಯೋದು ಒಂದಿರಲ್ಲ ಅಷ್ಟೇ, ಇನ್ನು ಪ್ರತಿಯೊಂದು ಕೆಲಸನೂ ಮಾಡಬೇಕಾಗುತ್ತೆ ನಾವು. ಅಂದರೆ ಬಟ್ಟೆ ತೊಳೆಯೋದು, ತೊಳೆಯೋದಂತೀನಿ, ತೊಳೆದು ಕೊಡೋದು. ಅದಕ್ಕೆ ವಾಷಿಂಗ್ ಮಿಷನ್ಗೆ ಫಸ್ಟ್ ತೊಳೆಯೋಕ್ಕೆ ಅಂತ ನೀರು ಹಾಕಬೇಕು. ನೆಕ್ಸ್ಟು ನಾನು ತೊಳೆದಿರೋ ಬಟ್ಟೆಗಳಿಗೆ ತೊಗೊಂಡೋದ್ನಲ್ಲ, ಆ ರೀತಿ ತೊಗೊಂಡೋಗಿ ಮತ್ತು ಬಕೆಟ್ಸ್ಗೆಲ್ಲ ನೀರು ಹಾಕೊಂಡು ಮತ್ತು ಜಾಲಿಸಿ ನಾವು ಒಣಾಕಬೇಕು. ಸೊ ಇಷ್ಟಿರುತ್ತೆ, ಬಟ್ಟೆ ಒಂದು ತೊಳ್ಕೊಡುತ್ತೆ, ಅದಷ್ಟೇ ನಾನು ತೊಗೊಂಡಿರುವಂಥದ್ದು. ಸೊ ಹಂಗಾಗಿ ಇದು ಸ್ವಲ್ಪ ರಿಸ್ಕೇನೆ, ನನಗೇನು ರಿಸ್ಕ್ ಫ್ರೀ ಅಂತ ಕೆಲಸ ಅಂತ ಏನಿಲ್ಲ. ಇದು ತೊಳೆದೊಂದು ಕೊಡುತ್ತಷ್ಟೇ. ಇನ್ನು ಜಾಲಿಸ್ಬೇಕು, ಅದೆಲ್ಲ ಒಣಾಕಬೇಕು, ಅದೆಲ್ಲ ಒಣಾಕೋದು ಸಪ್ರೇಟ್ ಆಗಲಿ, ಜಾಲಿಸೋದು ಮತ್ತು ಇದಕ್ಕೆಲ್ಲ ನೀರು ಹಾಕೋದು ಅದೆಲ್ಲ ಎಕ್ಸ್ಟ್ರಾ ಕೆಲಸಗಳೇ ಮಾಡ್ತಿದ್ದೀನಿ. ಏನು ಮಾಡೋದು, ನಮ್ಮ ಮನೆಯದು ಹಳೆ ಮನೆ ಆಗಿರೋದ್ರಿಂದ ಟ್ಯಾಂಕರ್ ಆ ಥರ ಇದು ಏನೂ ಇಲ್ಲ. ಸೊ ಸಿಂಟೆಕ್ಸ್ ಆ ಥರ ಏನಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಆಗ್ತಾಯಿದೆ. ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ದಿನ ಕಷ್ಟಪಡೋಣ ಅಂತ ಮಾಡ್ತಾಯಿದ್ದೀವಿ. ಯಾಕಂದರೆ ಈಗ ಮನೆ ಕಟ್ಕೊಳ್ಳೋಷ್ಟು ಇಲ್ಲ. ಸೊ ಇರೋಷ್ಟು ಸಾಲಗಳೇ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕಾಗೈತೆ. ಕಾರ್ ಲೋನ್ ಅಂತೆ, ಮತ್ತು ನಮ್ಮ ಮನೆಯವರು ಪರ್ಸ್ನಲಿ ಸಾಲ ಮಾಡಿರೋದಂತೆ, ಇದೆಲ್ಲ ತುಂಬ ಇದೆ. ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ನಮಗೆ ಸಾಲ ಇಲ್ಲ ಅನ್ನೋಷ್ಟು ನೆಮ್ಮದಿ ಕೊಟ್ಟರೆ ಸಾಕು ಮನಸ್ಸಿಗೆ ಅನ್ನೋ ಥರ ಆಗಿಬಿಟ್ಟಿದೆ. ಈಗ ಮನೆ ಅದೆಲ್ಲ ಅಂದರೆ ಅದು ತುಂಬ ಸಾಲ ಆಗುತ್ತೆ ಬಿಡ್ರಿ, ಅಷ್ಟೆಲ್ಲ ನಾವು ಇನ್ನೂ ಏನೂ ಐಡಿಯಾ ಮಾಡಿಲ್ಲ. ಇದೆಲ್ಲ ಕ್ಲಿಯರ್ ಆಗೋವರೆಗೂ ನಾವೇನೋ ಸಾಲಗಳು ಮಾಡೋಕ್ಕೆ ಹೋಗಲ್ಲ. ಸಾಕು, ಇರೋ ಸಾಲಗಳು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು ಅಂತ ಇರೋದ್ರಲ್ಲೇ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಜಗಳ ಮಾಡೋದು, ನನಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳೋದು, ಯಾಕಂದರೆ ಅದನ್ನು ನಾವೇ ನೋಡಬೇಕಲ್ವಾ. ಈಗ ನಮ್ಮ ಮನೆಯವರೊಬ್ಬರೇ ನೋಡೋ ಆಗಿದ್ದರೆ ಎಷ್ಟು ಬೇಕೋ ಅಷ್ಟು ಟಾರ್ಚರ್ ಕೊಟ್ಟು ಎಷ್ಟು ಬೇಕೋ ಅಷ್ಟು ಇದು ಮಾಡಬೇಕು. ಜೊತೆಗೆ ನಾನು ಅರ್ನ್ ಮಾಡಬೇಕು, ನಾನು ದುಡಿಬೇಕು, ನಾನು ಸಾಲಗಳು ಕ್ಲಿಯರ್ ಮಾಡಬೇಕು. ನಾನು ಅರ್ಧ, ನಮ್ಮ ಮನೆಯವ್ರ ಅರ್ಧ, ಈ ರೀತಿ ಒಪ್ಕೊಂಡಿರೋದು ನಾವು. ಅದರಲ್ಲಿ ಇಬ್ಬರೂ ಕಷ್ಟಪಟ್ಟು ಆ ಮಂತಿಂದ ಏನೋ ಆ ಮಂತಿಂದ ಕ್ಲಿಯರ್ ಮಾಡಿಬಿಡ್ತೀವಿ ನಾವಿಬ್ಬರೂ. ಅದಕ್ಕೋಸ್ಕರ ಸೊ ಇಬ್ಬರದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಚೆನ್ನಾಗಿದೆ ನಂದು ನಮ್ಮ ಮನೆಯವ್ರದ್ದು. ಅದಕ್ಕೆ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಈ ರೀತಿ ಕೆಲಸಗಳು ಆಗಿರ್ಬೋದು, ಇಲ್ಲ ಏನೇ ಆಗಿರ್ಬೋದು, ಮನೆಯಲ್ಲಿ ಒಂದಿದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಲ್ಲಿ ಸ್ವಲ್ಪ ನಮ್ಮ ಮನೆಯವರೇ ಯಾವಾಗಲೂ ಕಿರ್ಚಾಡ್ತಾ ಇರ್ತಾರೆ, ನಾನು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು, ಇಲ್ಲ ನನಗೊಂದು ಸ್ವಲ್ಪ ಬಿ ಪಿ ರೈಸ್ ಆದಾಗ ನಾನು ಕಿರ್ಚಾಡ್ತೀನಿ. ಹಂಗೆ ಒಬ್ರಿಗೊಬ್ರು, ಈಗ ಮನೆ ಸಂಸಾರ ಅಂದಮೇಲೆ ಜಗಳ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಅದೇ ರೀತಿ ನಮ್ಮ ಮನೆಯಲ್ಲಿ ಆ್ಯಸ್ ಯೂಶುವಲ್ ಹೋಗ್ತಾ ಇರುತ್ತೆ ಜಗಳ ಈ ಥರ ಎಲ್ಲ. ಆದರೆ 90% ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತೀವಿ ಜಗಳನ. ಮೇಯ್ನ್ ನಾನೇ ಅವಾಯ್ಡ್ ಮಾಡ್ತಾ ಇರ್ತೀನಿ ಹೇಳ್ರಿ. ನಮ್ಮ ಮನೆಯವ್ರು ಸ್ವಲ್ಪ ಬಾಯಿ ಜಾಸ್ತಿನೇ, ಜೋರಾಗಿ ಮಾತಾಡೋದು ಹಂಗೆಲ್ಲ ಮಾಡ್ತಾರೆ. ನಾನು ಅಡ್ಜಸ್ಟ್ ಮಾಡ್ಕೊಂಡು ತಿಳಿ ಹೇಳ್ಕೊಂಡು ನಮ್ಮ ಮನೆಯವ್ರಿಗೆ ಹಂಗಲ್ಲ ಹಿಂಗೆ ಅಂತಂದು ಹೇಳ್ಬಿಟ್ಟು ಹೋಗ್ತಾ ಇರ್ತೀನಿ. ಹೌದಾ ಹಂಗೆ ಹಿಂಗೆ ಅಂತಂದು ಅವರು ಒಂದೊಂದು ಟೈಮ್ ಮಾತಾಡ್ತಾರೆ, ಒಂದೊಂದು ಟೈಮ್ ಅರ್ಥ ಮಾಡ್ಕೊತಾರೆ, ಒಂದೊಂದು ಟೈಮ್ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ, ಆ ರೀತಿ. ಸೊ ಮನುಷ್ಯನ ಸ್ವಭಾವನೇ ಅಷ್ಟಲ್ವಾ. ಸೊ ಎಷ್ಟೇ ಆಗಲಿ ನಾವು ಕಣ್ಣಾಗಿ ನೋಡಿದ್ರು ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದ್ರು ಒಂದೊಂದು ಸಾರಿ ಬೇಕು ಅಂತಂದೇ ನೋವು ಮಾಡಿಸ್ತಾರೆ ಮನಸ್ಸಿಗೆ. ಸೊ ಆ ರೀತಿ ನಮ್ಮ ಮನೆಯವರು ಅದರಲ್ಲಿ ಒಬ್ಬರೇ, ಆದರೂ ಒಂದೊಂದು ಟೈಮು ಅರ್ಥ ಮಾಡ್ಕೊತಾರೆ, ಪರವಾಗಿಲ್ಲ ಪಾಪ ಅನಿಸುತ್ತೆ ಒಂದೊಂದು ಟೈಮು, ಒಂದೊಂದು ಟೈಮ್ ಹಂಗೆ ಅನಿಸುತ್ತೆ. ಹಿಂಗೆ ಹೆಣ್ಮಕ್ಳೇ ಅಷ್ಟಲ್ವ, ಎಷ್ಟು ಮಾಡಿದ್ರು ನಾವು ಕೊನೆಗೆ ಹಿಂಗೆ ಏನಾದರೂ ಒಂದು ಹೆಸರಿಡ್ತೀವಿ ಅನ್ನೋದು ಒಂದು ಎಕ್ಸಾಂಪಲ್ ನಾನು ತಗೋಬೋದು. ಇನ್ನೇನು ಬಟ್ಟೆ ಎಲ್ಲ ತೊಳೆದೆ, ಅದು ಔಟ್ಲೆಟ್ ಪೈಪಲ್ಲಿ ನೀರೆಲ್ಲ ಇಲ್ಲೇ ಬಿಟ್ಟಿರ್ತೀನಲ್ಲ, ಇದೆಲ್ಲ ಗಲೀಜಾಗಿರುತ್ತೆ. ಬಟ್ಟೆ ತೊಳೆದು ಆದಮೇಲೆ ಡೈಲಿ ನಾನು ಈ ಥರ ತೊಳಿತಾನೆ ಇರ್ತೀನಿ ಎಲ್ಲನ. ಅದಕ್ಕೆ ಅದೆಲ್ಲ ಸೋಪಿನ ನೀರು ಅದೆಲ್ಲ ಹೋಗಲಿ ಅಂತ ನೀಟಾಗೆಲ್ಲ ನೀರೆಲ್ಲ ಒಯ್ದು ಎಲ್ಲ ಹುಡುಕ್ಬಿಟ್ಟೆ. ಈಗ ಎಕ್ಸ್ಟ್ರಾಸ್ ಇರೋ ನೀರೆಲ್ಲ ಆ ಥರ ಪರ್ಕೆಲೆಲ್ಲ ಹುಡುಕ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ನು ಒಳಗಡೆ ಕೆಲಸ ಅಂದರೆ ಸ್ವಲ್ಪ ಪಾತ್ರೆಗಳೆಲ್ಲ ಜಾಸ್ತಿ ಇದ್ದಾವೆ ತೊಳೆಯೋ ಅಂಥವು, ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಮತ್ತು ನಾನು ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ಸದ್ಯಕ್ಕೆ ಉಳಿಕೆಯಾಗಿರೋ ಕೆಲಸ ಎಲ್ಲ ಮಾಡೋಣ ಅಂತ ಬೇಗ ನೀರೆಲ್ಲ ಹುಡುಕ್ತಾ ಇದ್ದೀನಿ. ಎಕ್ಸ್ಟ್ರಾಸ್ ನೀರೆಲ್ಲ ಹೊರಗಡೆ ಹೋಗ್ಬಿಟ್ರೆ ಗಾಳಿಗೆ ಚೆನ್ನಾಗಿ ಒಣಗಿಬಿಡುತ್ತೆ. ಈಗ ಆಷಾಢ ಆಗಿರೋದ್ರಿಂದ ಫುಲ್ ಗಾಳಿ ಬೀಸ್ತಾ ಇದೆ, ಅದಕ್ಕೋಸ್ಕರ. ಇನ್ನೇನು ಇದೆಲ್ಲ ಕ್ಲಿಯರ್ ಆಯಿತು. ಹಲೋ ಎಲ್ರಿಗೂ. ಸೊ ಈಗ ಕೆಲಸಗಳು ಹಾಗೆ ಮಾಡ್ತಾ ಇದ್ದೆ ಮನೆಯಲ್ಲಿ. ಅಷ್ಟರಲ್ಲಿ ನನಗೆ ಒಂದು ತೋಳು ಮೇಲೆ ಒಂದು ತೋಳು ಕೆಳಗಡೆ ಹಾಕ್ಕೊಂಡಿದ್ದೀನಿ. ಏನಿಲ್ಲ, ಈ ಬಲಗೈಯಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಲ್ಲ ಅಂಥ ಟೈಮಲ್ಲಿ ಇದು ಸ್ವಲ್ಪ ಮಡಿಸ್ದಂಗೆ ಆಗುತ್ತೆ ಇಂಥ ಹತ್ರ, ಇಲ್ಲಿವರೆಗೂ ಇದೆ ಸ್ಲೀವು. ಇದನ್ನೊಂದು ಮೇಲೆ ಅಂದ್ಕೊಂಡಿರ್ತೀನಿ, ಇದನ್ನು ಹಂಗೆ ಬಿಟ್ಕೊಂಡಿರ್ತೀನಿ. ಅದಕ್ಕೆ ವೀಡಿಯೋದಲ್ಲಿ ಅಸಹ್ಯವಾಗಿ ಕಾಣುತ್ತೆ ಅಂತ ಹಿಂಗೆ ಅಂದ್ಕೊಂಡೆ. ಕೆಲಸ ಮಾಡ್ತಾಯಿದ್ರೆ ಅಷ್ಟರಲ್ಲಿ ನನಗೊಂದು ಪಾರ್ಸಲ್ ಬಂತು. SRS ಕಲೆಕ್ಷನ್ಸ್ ಅಂತ. ತುಂಬ ವೀಡಿಯೋಸಲ್ಲಿ ನಾನು ಹೇಳ್ತಾ ಇರ್ತೀನಿ. ಬ್ಯೂಟಿಫುಲ್ ಸ್ಯಾರಿ ಬಂದಿದೆ. ನಾನು ಫಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಯಾಕಂದರೆ ಹಬ್ಬಗಳಿಗೂ ಇನ್ನೇನು ರಾಖಿ ಹಬ್ಬ ಬರುತ್ತೆ, ಮತ್ತು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಮತ್ತು ನಾಗರ ಪಂಚಮಿ ಹಬ್ಬ, ಗೌರಿ ಹಬ್ಬ, ಗಣೇಶ ಹಬ್ಬ, ಹಿಂಗೆ ಇನ್ನು ಹಬ್ಬಗಳನ್ನೋದು ಸ್ಟಾರ್ಟ್. ಇವಾಗಿಂದ ಹೆಣ್ಮಕ್ಳಿಗೆ ಯಾವ ಸೀರೆ ಹಾಕ್ಕೋಬೇಕು, ಯಾವ್ದು ತಗೋಬೇಕು ಅಂತಂದೇ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಫಸ್ಟು ಶೇರ್ ಮಾಡ್ಕೊಬಿಡೋಣ ಬಂದಿರೋಂಥ ಸ್ಯಾರಿ ಅಂತಂದು ಹೇಳ್ಬಿಟ್ಟು ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ಸೊ ಇವ್ರ ಪೇಜ್ ಅಂತೂ ಹೆವಿ ಟ್ರಸ್ಟೆಡ್ ಆಗಿರುತ್ತೆ, ಯಾಕಂದರೆ ಇವ್ರು ನನಗೆ ಗೊತ್ತಿರೋರೇ ಆಗಿರೋದ್ರಿಂದ ಆರಾಮಾಗಿ 100% ನಾನು ಹೇಳ್ತಾ ಇದ್ದೀನಿ ಟ್ರಸ್ಟೆಡ್ ಪೇಜ್ ಆಗಿರುತ್ತೆ ಇವ್ರದ್ದು. ಯಾವುದೇ ಥರ ಫೇಕ್ ಅಲ್ಲ. ಸೊ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಇವರಲ್ಲಿ. ಇದೊಂದೇ ಸ್ಯಾರಿನೆಲ್ಲ ಇವ್ರ ಪೇಜಲ್ಲಿ ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಫಾಲೋ ಮಾಡ್ಕೊಂಡು ನೋಡಿದ್ರೆ
ಅವ್ರದ್ದು ಏನೇ ಒಂದು ಟ್ರೆಂಡಿಂಗ್ ಬರಲಿ ಅವ್ರ ಪೇಜಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಅಲ್ಲಿ ನೀವು ಆರಾಮಾಗಿ ಬೈ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತಾರೆ ಸ್ಯಾರಿ ಅನ್ನೋದು. ಸೊ ಆರಾಮಾಗಿ ನಂಬಿ ತಗೋಬೋದು, ಅಷ್ಟು ಚೆನ್ನಾಗಿರ್ತವೆ ಸ್ಯಾರೀಸು. ಈ ಸ್ಯಾರಿ ಅಂತೂ ಹೆವಿ ಸಖತ್ತಾಗಿದೆ. ನೋಡಿದ ತಕ್ಷಣ ಆಲ್ರೆಡಿ ಓಪನ್ ಮಾಡಿದ್ದೀನಿ ನೋಡಿ, ಕವರ್ ಓಪನ್ ಇದೆ. ಓಪನ್ ಮಾಡಿದ ತಕ್ಷಣ ಫಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಹಂಗೆ ವೀಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಇನ್ನೂ ನಾನು ತಿಂದು ಸಮೇತ ಏನೂ ತಿಂದಿಲ್ಲ ಹೊಟ್ಟೆಗೆ, ಹಂಗೆ ಮಾಡ್ತಾಯಿದ್ದೀನಿ ವೀಡಿಯೋ ಎಷ್ಟೊತ್ತಾದ್ರೂ. ಸ್ಯಾರಿ ಮಾತ್ರ ಮಸ್ತಿದೆ, ಹಾಕ್ಕೊಂಡ್ರೆ ಮಾತ್ರ ಒಂದು ರಿಚ್ ಲುಕ್ ಕೊಡುತ್ತೆ ಸ್ಯಾರಿ. ನೋಡ್ತಾ ಇರ್ಬೋದು. ನಾನು ಆಮೇಲೆ ಬ್ಲೌಸ್ ಡೀಟೇಲ್ಸ್ ಕೊಡ್ತೀನಿ, ಫಸ್ಟು ನೀವು ಸ್ಯಾರಿನ ನೋಡ್ಕೊಬಿಡಿ ಯಾವ ರೀತಿ ಇದೆ ಅಂತಂದು. ಮಸ್ತಿದೆ. ಫಸ್ಟು ಸ್ಯಾರಿ ಡೀಟೇಲ್ಸ್ ಹೇಳ್ಬಿಡ್ತೀನಿ ನಾನು. ಸ್ಯಾರಿ ಬಂದುಬಿಟ್ಟು ಟಸರ್ ಸಿಲ್ಕ್ ಆಗಿರುತ್ತೆ, ಹೆವಿ ವೇವಿಂಗಲ್ಲಿ ಬರುತ್ತೆ, ಫುಲ್ಲು ಗ್ರ್ಯಾಂಡ್ ಲುಕ್ ಇರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತಂದು, ನಿಮ್ಗೆ ಹತ್ರದಿಂದನೂ ತೋರಿಸ್ತೀನಿ ಆಮೇಲೆ. ಸದ್ಯಕ್ಕೆ ಇಲ್ಲಿ ನೋಡಿ, ಫುಲ್ಲು ಒಂಥರ ಓವರ್ ಎಲ್ಲೋ ಅಲ್ಲ, ಆರಾಮಾಗಿ ಡೀಸೆಂಟ್ ಎಲ್ಲೋ ಇದೆ ಇದು. ನನಗೆ ಯಾಕೋ ಈ ಕಲರ್ ತುಂಬ ಇಷ್ಟ ಆಯಿತು, ಅದಕ್ಕೆ ಇದನ್ನು ನಾನು ಬೈ ಮಾಡಿದೆ. ಹಬ್ಬಕ್ಕೆ ಇಲ್ಲ ಇನ್ನೇನು ಯಾವಾಗಲಾದರೂ ಒಂದು ಫಂಕ್ಷನ್ಗೆ ಏನಕ್ಕೋ ಒಂದು ಹಾಕ್ಕೊಳಕ್ಕೆ ಬರುತ್ತೆ ಅಂತಂದು ಹೇಳ್ಬಿಟ್ಟು. ಆಮೇಲೆ ಡಿಜಿಟಲ್ ಪ್ರಿಂಟ್ ಆಗಿರುತ್ತೆ, ಇದು ಮಿರರ್ ವರ್ಕ್ ಬರುತ್ತೆ ನೋಡಿ, ಹತ್ತಿರದಿಂದ ಇದು ತೋರಿಸ್ತೀನಿ ನೋಡಿ. ಮಿರರ್ ವರ್ಕ್, ರಿಯಲ್ ಮಿರರ್ ವರ್ಕ್ ಇದೆಲ್ಲನೂ ಡಿಜಿಟಲ್ ಪ್ರಿಂಟ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ಚಿಕ್ಕದಾಗಿ ಒಂದು ಪೈಪಿಂಗ್ನ ಕೊಟ್ಟಿರ್ತಾರೆ ನೋಡಿ, ಬಾರ್ಡ್ರಲ್ಲಿ ಪೈಪಿಂಗ್ ಬರುತ್ತೆ ಈ ಥರ. ಸ್ಯಾರಿ ಫುಲ್ ಓಪನ್ ಮಾಡಿನೂ ತೋರಿಸ್ತೀನಿ. ರನ್ನಿಂಗಲ್ಲಿ ಬ್ಲೌಸ್ ಬಂದಿರುತ್ತೆ, ನಾನು ಬ್ಲೌಸ್ ಡೀಟೇಲ್ಸ್ ಕೊಡ್ತೀನಿ ಆಮೇಲೆ. ಈಗ ಸದ್ಯಕ್ಕೆ ಸ್ಯಾರಿ ಅನ್ನೋದು ನೋಡಿಬಿಡಿ. ನನಗಂತೂ ಯಾವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಬಂದಿದ ತಕ್ಷಣ ನಾನು ಆ ಕೆಲಸಗಳೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಫಸ್ಟು ನೋಡಬೇಕು ತಾಳಪ್ಪ ಅಂತಂದು, ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ನಾನು ಯಾವಾಗಲೂ ಹಾಕ್ಕೊಂಡು ಇದು ಮಾಡೋದಕ್ಕಿಂತಲೂ ಇವಾಗಲೇ ಹಾಕ್ಕೊಂಡು ವಿಡಿಯೋ ಮಾಡಿದ್ರೆ ಸೊ ತಗೊಳ್ಳೋರ್ಗೂ ಒಂದು ಹಬ್ಬಗಳಿಗೆ ಯೂಸ್ ಆಗುತ್ತೆ ಅಂತಂದು. ಹಾಂ ನೋಡಿ, ಸೊ ಈ ಥರ ಒಂದು ಕ್ಲಿಪ್ ಹಾಕ್ಬಿಟ್ರೆ ಬ್ಯಾಕ್ ಸೈಡ್ ಈ ಥರ ಹಿಡಿದು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಚೆನ್ನಾಗಿ ಕಾಣುತ್ತೆ. ಈ ಥರ ಸಿಂಗಲ್ ಪಲ್ಲು ಆದರೂ ವೇರ್ ಮಾಡ್ಬೋದು, ಇಲ್ಲ ನಾನು ಫ್ರಿಲ್ ಮಾಡ್ಕೊಂಡು ವೇರ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಲುಕ್ ಅಂತೂ ಮಸ್ತಾಗಿದೆ ಸ್ಯಾರಿ, ನೋಡ್ತಾ ಇರ್ಬೋದು. ಪಲ್ಲು ಈ ಥರ ಬಂದಿದೆ, ಬಾರ್ಡರ್ ಎರಡೂ ಕಡೆ ಇದೇ ಥರನೇ ಇರುತ್ತೆ, ಮಧ್ಯ ಬಂದ್ಬಿಟ್ಟು ಈ ರೀತಿ ಇರುತ್ತೆ ನೋಡಿ. ಸೊ ಮೇಲೇನೂ ಮತ್ತು ಕೆಳಗೆ ಎರಡೂ ಕಡೆನೂ ಸೇಮ್ ಇದೇ ಥರನೇ ಇರುತ್ತೆ. ಆಲ್ ಓವರ್ ಸ್ಯಾರಿ ಸೇಮ್ ಡಿಸೈನು, ಸೇಮ್ ಕಲರ್. ಇವತ್ತು ನಮ್ಮ ಮನೆಯವರಿಲ್ಲ, ಸ್ವಲ್ಪ ನನಗೆ ವಿಡಿಯೋ ಶೂಟ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಯಾವಾಗಲೂ ಲಾಕ್ ಆಗುತ್ತೆ. ಫುಲ್ ಸ್ಯಾರಿ ಫುಲ್ ಇದೇ ರೀತಿನೇ ಬರುತ್ತೆ ನೋಡಿ, ಈ ಥರ ಇರುತ್ತೆ ಸ್ಯಾರಿ. ಸೊ ನಿಮಗೂ ಬೇಕಂದರೆ ಅವ್ರ ಪೇಜ್ನ ನಾನು ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಸ್ಕ್ರೀನ್ ಮೇಲೆ ಬರೋ ಥರ ನಾನು ಹಾಕಿರ್ತೀನಿ. ಅವ್ರ ಪೇಜಲ್ಲಿ ಹೋಗ್ಬಿಟ್ಟು ನೀವು ಫಾಲೋ ಮಾಡ್ಕೊಂಡು ಅವ್ರಿಗೆ ಮೆಸೇಜ್ ಮಾಡಿದ್ರೆ ಅವ್ರ ಮೆಸೇಜ್ ನೋಡಿ ರಿಪ್ಲೈ ಮಾಡ್ತಾರೆ. ನಿಮ್ಮದು ಅಡ್ರೆಸ್ ಎಲ್ಲ ಕಳಿಸ್ಕೊಟ್ರೆ ಅವ್ರಿಗೆ ಫೋನ್ಪೇ ಮಾಡಿದ್ರೆ ಆರಾಮಾಗಿ ಕಳಿಸ್ಕೊಡ್ತಾರೆ ನಿಮಗೆ. ಬ್ಲೌಸ್ ಬಂದುಬಿಟ್ಟು ಫುಲ್ ಮಿರರ್ ವರ್ಕ್ ಬಂದಿದೆ. ಮಚ್ಚ ನಾನು ಮಾತಾಡ್ತೀನಿ ಮಚ್ಚ ಇಲ್ಲಿ ವಿಡಿಯೋಗೆ. ಹಾಂ ನೋಡಿ, ಇದೂ ಅಷ್ಟೇ ಮಿರರ್ ವರ್ಕ್ ಬಂದಿದೆ ಬ್ಲೌಸಲ್ಲಿ ನೋಡಿ. ಅಲ್ಲಲ್ಲಿ ಮಿರರ್ ಕಾಣಿಸ್ತಾ ಇದೆ ನಿಮಗೆ. ಬ್ಲೌಸ್ ಫುಲ್ ಅದೇ ಥರನೇ ಇದೆ. ಹೊಲ್ಸಿದ ಮೇಲೆ ಮಾತ್ರ ಮಸ್ತ್ ಇರುತ್ತೆ. ಹಾಫ್ ಸ್ಲೀವ್ ಆದರೂ ಹೊಲಿಸ್ಕೋಬೋದು, ಇಲ್ಲ ಫುಲ್ ಸ್ಲೀವ್ ಆದರೂ ಹೊಲಿಸ್ಬೋದು. ಈ ರೀತಿ ಒಂದು ಸಾರಿ ಸ್ಯಾರಿನೂ ಈ ಥರ ಹಾಕ್ಕೊಂಡು ತೋರಿಸ್ಕೊಡ್ತೀನಿ ನೋಡಿ. ಅವ್ರ ಪೇಜಲ್ಲಿ ತುಂಬ ಚೆನ್ನಾಗಿದ್ದಾವೆ ಸ್ಯಾರೀಸು, ನಿಮ್ಗೇನಾದರೂ ಬೇಕಂದರೆ ಆರಾಮಾಗಿ ಬೈ ಮಾಡ್ಕೊಳ್ಳಿ. ಹಾಂ ನೋಡಿ, ಈ ರೀತಿ ಇರುತ್ತೆ. ಸ್ವಲ್ಪ ಕಲರ್ ಡಲ್ಲಿರೋರ್ಗು ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿನೂ ಬ್ಲೌಸು ನೋಡಿ. ಬೇಕಾದರೆ ಒಂದು ವೇಳೆ ಬೈ ಮಾಡ್ಕೋಬೋದು ನೀವು. ನಾವು ಪೇಜ್ನ ಸ್ಕ್ರೀನ್ಶಾಟ್ ತೆಗೆದು ನಾನು ಸ್ಕ್ರೀನ್ ಮೇಲೆ ಬರೋ ಥರ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಫಾಲೋ ಮಾಡ್ಕೊಂಡು ಮೆಸೇಜ್ ಮಾಡಿ. ಫಾಲೋ ಮಾಡಿಲ್ಲ ಅಂದರೆ ಮೆಸೇಜ್ ಮಾಡೋಕ್ಕಾಗುತ್ತೆ ಇಲ್ಲ, ಯಾಕಂದರೆ ಅದು ಪ್ರೈವೇಟ್ ಅಕೌಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ಸ್ಯಾರಿ ಡೀಟೇಲ್ಸು. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.